ಬಿಗ್ ಬಾಸ್ಗೆ ಕಾಲಿಟ್ಟು ಸದ್ದು ಮಾಡ್ತಿರುವಂತ ಈ ಮಲ್ಲಮ್ಮ ಯಾರು? ಇವರು ಯಾಕೆ ಅಷ್ಟೊಂದು ಫೇಮಸ್ ಆದ್ರು? ಇವರ ಗಂಡ ತುಂಬಾ ಕುಡುಕ ಆಗಿದ್ರು, ಅಂಥವನ ಜೊತೆ ಹೇಗೆ ಸಂಸಾರ ಮಾಡ್ತಾರೆ ಗೊತ್ತಾ? ಈ ಮಲ್ಲಮ್ಮನ ಮುಖದಲ್ಲಿ ಕೇವಲ ನಗು ಮಾತ್ರ ಕಾಣಿಸುತ್ತೆ, ಆದ್ರೆ ಅವಳ ನಗುವಿನ ಹಿಂದೆ ಇರೋ ನೋವನ್ನ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ಈ ಮಲ್ಲಮ್ಮ ಮೂಲತಃ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಒಂದು ಸಣ್ಣ ಹಳ್ಳಿಯವರು. ಇವರ ತಂದೆಗೆ 6 ಜನ ಮಕ್ಕಳು, ಅದರಲ್ಲಿ ಕೊನೆಯವರೇ ಮಲ್ಲಮ್ಮ. ಇವರು ಅಂತ ಶ್ರೀಮಂತ ಮನೆತನದಲ್ಲಿ ಹುಟ್ಟಲಿಲ್ಲ, ಬಡತನದಲ್ಲೇ ಬೆಳೆದಂಥವರು. ಹಳ್ಳಿಯಲ್ಲಿ ಕೂಲಿ ಕೆಲಸ ಮಾಡ್ಕೊಂಡೇ ಬೆಳೀತಾರೆ. ವಯಸ್ಸಿಗೆ ಬರ್ತಾರೆ. ಕೇವಲ 15 ವರ್ಷಕ್ಕೇನೆ ಮಲ್ಲಮ್ಮ ಮದುವೆ ಆಗ್ತಾರೆ. ಅಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಆಗೋದಕ್ಕೆ ಕಾರಣ ಏನಂದ್ರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಚಿಕ್ಕ ವಯಸ್ಸಿಗೆ ಮದುವೆ ಮಾಡೋದು ಸರ್ವೇ ಸಾಮಾನ್ಯ. ಆದ್ದರಿಂದ ಮಲ್ಲಮ್ಮನಿಗೆ 15 ವರ್ಷಕ್ಕೇನೆ ಮದುವೆ ಮಾಡ್ತಾರೆ. ಇನ್ನೊಂದು ವಿಷಯ ಏನ್ ಗೊತ್ತಾ? ಮಲ್ಲಮ್ಮ ತುಂಬಾ ಚಿಕ್ಕ ವಯಸ್ಸಿನಲ್ಲಿದ್ದಾಗ್ಲೇ, ಅಂದ್ರೆ 2 ವರ್ಷದ ಮಗು ಆಗಿದ್ದಾಗ್ಲೇ ಅವರ ತಂದೆ ತೀರ್ಕೊಂಡಿದ್ರಂತೆ. ಹೀಗೆ ಮಲ್ಲಮ್ಮ ಮದುವೆ ಆದ್ಮೇಲೆ ಕೆಲ ದಿನಗಳು ಮಾತ್ರ ಚೆನ್ನಾಗಿರ್ತಾರೆ. ಆಮೇಲೆ ಮಲ್ಲಮ್ಮನ ಗಂಡ ಕುಡಿಯೋದಕ್ಕೆ ಶುರು ಮಾಡ್ಕೊಳ್ತಾರೆ. ಈ ನಡುವೆ ಮಲ್ಲಮ್ಮನಿಗೆ 2 ಗಂಡು ಮಕ್ಕಳು ಹುಟ್ಟಿರ್ತಾರೆ. ಮಲ್ಲಮ್ಮನ ಗಂಡ ದಿನೇ ದಿನೇ ಕುಡಿಯೋದನ್ನ ಜಾಸ್ತಿ ಮಾಡ್ಕೊಳ್ತಾನೆ ಹೋಗ್ತಾರೆ. ಹೀಗೆ ಕುಡ್ಕೊಂಡು ಮನೆಗೆ ಬಂದು ಮಲ್ಲಮ್ಮನಿಗೆ ಹೊಡಿತಾ ಇದ್ರಂತೆ. ಮಲ್ಲಮ್ಮ ಜೀವನ ಮಾಡೋಕೆ ಹೊರಗಡೆ ಹೋಗಿ ಕೂಲಿ ಕೆಲಸ ಮಾಡಿ ದುಡ್ಡನ್ನ ತಗೊಂಡ್ ಬಂದ್ರೆ ಆ ದುಡ್ಡನ್ನು ಕೂಡ ಜಗಳ ಮಾಡಿ ಮಲ್ಲಮ್ಮನ ಹತ್ರ ಕಿತ್ಕೊಂಡು ಅವರ ಗಂಡ ಕುಡಿತಾ ಇದ್ರಂತೆ. ಮಲ್ಲಮ್ಮನ ಗಂಡ ಕುಡ್ಕೊಂಡು ಯಾವಾಗ್ಲೂ ಮನೆಯಲ್ಲಿ ಜಗಳ ಮಾಡ್ತಾ ಇದ್ದಿದ್ರಿಂದ ಊರಿನವರು ಅಕ್ಕಪಕ್ಕದವರೆಲ್ಲ ಅದನ್ನ ನಿಂತ್ಕೊಂಡು ನೋಡ್ತಾ ಇದ್ರಂತೆ. ಅವರ ಗಂಡ ಮಲ್ಲಮ್ಮನಿಗೆ ಕೊಡ್ತಿದ್ದ ಕಾಟಕ್ಕೆ ಮಲ್ಲಮ್ಮನಿಗೆ ಸಾಕಾಗಿ ನಮ್ಮ ಮಾನ ಮರ್ಯಾದೆ ಹೋಯ್ತು ಅಂತ ಮಲ್ಲಮ್ಮ ಒಂದು ಬಾರಿ ಇವತ್ತು ನಾನು ಸತ್ತು ಹೋಗ್ಬೇಕು ಅಂತ ನಿರ್ಧಾರವನ್ನು ಕೂಡ ಮಾಡಿದ್ರಂತೆ. ಆದ್ರೆ ಕೊನೆಗೆ ತನ್ನ 2 ಮಕ್ಕಳು ತಾಯಿಯನ್ನ ಕಳ್ಕೊಂಡು ತಬ್ಬಲಿ ಆಗ್ಬಾರ್ದು ಅಂತ ಸುಮ್ಮನಾಗಿದ್ರಂತೆ. ಹೀಗೆ ಕೆಲ ದಿನಗಳು ಹೇಗೋ ಕಳೀತಾ ಇದ್ವು. ಮಲ್ಲಮ್ಮನ ಗಂಡ ಹೆಚ್ಚಾಗಿ ಮದ್ಯಪಾನ ಮಾಡ್ತಿದ್ರಿಂದ ಆರೋಗ್ಯ ಹಾಳಾಯ್ತು. ಇದರಿಂದ ಮಲ್ಲಮ್ಮನ ಗಂಡ ಸಾವನ್ನಪ್ತಾರೆ. ಮಲ್ಲಮ್ಮ ಮದುವೆಯಾಗಿ ಕೆಲವೇ ವರ್ಷಗಳಲ್ಲಿ ಗಂಡನನ್ನ ಕಳ್ಕೊಂಡು ವಿಧವೆಯಾಗ್ತಾರೆ. ಮಕ್ಕಳಿಗೂ ಕೂಡ ತುಂಬಾ ಚಿಕ್ಕ ವಯಸ್ಸು. ಆಗ ಮಲ್ಲಮ್ಮನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಆದ್ರೂ ಮಕ್ಕಳನ್ನ ಸಾಕೋಕೆ ತನಗೆ ಗೊತ್ತಿದ್ದಂತ ಟೈಲರಿಂಗ್ ಕೆಲಸ ಮಾಡೋಕೆ ಶುರು ಮಾಡ್ಕೊಳ್ತಾರೆ. ರಾತ್ರಿ 1 ಗಂಟೆವರೆಗೂ ಬಟ್ಟೆಯನ್ನ ಹೊಲಿದು ಮಕ್ಕಳನ್ನ ಸಾಕ್ತಾರೆ. ಏನೇ ಆದ್ರೂ ಮಕ್ಕಳನ್ನ ಮಾತ್ರ ಕೆಲ್ಸಕ್ಕೆ ಕಳ್ಸೋದಿಲ್ಲ. ಈ ನಡುವೆ ಮಲ್ಲಮ್ಮನ ಮನೆಗೆ ಒಂದು ಬಾರಿ ಬೆಂಕಿ ಬೀಳುತ್ತೆ. ಅದನ್ನ ಮಲ್ಲಮ್ಮನಿಗೆ ಆಗದೆ ಇರೋರು ಬೆಂಕಿ ಹಚ್ಚಿರ್ತಾರೆ. ನಂತರ ಕೂಡ ಮಲ್ಲಮ್ಮ ಅದನ್ನೆಲ್ಲ ಎದುರಿಸಿ ನಿಲ್ತಾರೆ. ಮಲ್ಲಮ್ಮನ ದೊಡ್ಡ ಮಗ ವಯಸ್ಸಿಗೆ ಬರ್ತಾನೆ. ಹೀಗಾಗಿ ಅವನಿಗೆ ಮದುವೆ ಮಾಡಬೇಕು ಅಂತ ಅವರ ಹತ್ತಿರ ಸ್ವಲ್ಪ ಜಮೀನು ಅಥವಾ ಭೂಮಿ ಇತ್ತಲ್ಲ, ಆ ಭೂಮಿಯ ಮೇಲೆ ಬಡ್ಡಿ ರೂಪದಲ್ಲಿ ಅವರ ಊರಿನ ಶ್ರೀಮಂತರ ಹತ್ತಿರ ಸಾಲವನ್ನ ಪಡ್ಕೊಂಡು ದೊಡ್ಡ ಮಗನಿಗೆ ಮದುವೆ ಮಾಡ್ತಾರೆ. ಅಂದಹಾಗೆ ಅವರು ಮದುವೆ ಮಾಡೋಕೆ ಸಾಲ ಮಾಡಿದ್ದು ಎಷ್ಟು ಗೊತ್ತಾ? ಬರೋಬ್ಬರಿ 3 ಲಕ್ಷ ರೂಪಾಯಿ. ಆ 3 ಲಕ್ಷ ಅವ್ರಿಗೆ ತುಂಬಾ ದೊಡ್ಡ ಅಮೌಂಟು. ಅಷ್ಟೊಂದು ಸಾಲ ಪಡ್ಕೊಂಡಿದ್ರಿಂದ ಮಲ್ಲಮ್ಮ ಆ ಸಾಲವನ್ನ ತೀರಿಸೋಕೆ ಅಂತ ತಮ್ಮ ಊರನ್ನ ಬಿಟ್ಟು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ಗಾರೆ ಕೆಲಸ ಮಾಡ್ತಾರೆ. ಆದ್ರೆ ಗಾರೆ ಕೆಲಸ ಮಾಡೋಕೆ ಮಲ್ಲಮ್ಮನಿಗೆ ಗೊತ್ತಿರಲಿಲ್ಲ. ಆದ್ರೂ ಆ ಕೆಲಸವನ್ನ ಮಾಡ್ತಾ ಮಾಡ್ತಾ ಪ್ರತಿಯೊಂದನ್ನು ಕಲಿಯುತ್ತಾ ಹೋಗ್ತಾರೆ. ಹೀಗೆ ಗಾರೆ ಕೆಲಸ ಮಾಡ್ಬೇಕಾದ್ರೆ ಮಲ್ಲಮ್ಮನಿಗೆ ಮನೋಜ್ ಅವರು ಪರಿಚಯವಾಗ್ತಾರೆ. ಮಲ್ಲಮ್ಮ ಮಾತುಗಾರ್ತಿಯಾಗಿದ್ರಿಂದ ಮಲ್ಲಮ್ಮನ ಮಾತುಗಳು, ಅವರ ಮಾತಿನ ಶೈಲಿ, ಅವರ ತಮಾಷೆ ಮಾತುಗಳನ್ನ ನೋಡಿ ಮಲ್ಲಮ್ಮನಲ್ಲಿ ಏನೋ ಒಂದು ರೀತಿ ಕಲೆ ಇದೆ ಅಂತ ಮನೋಜ್ ಅವರು ಗುರುತಿಸ್ತಾರೆ. ಮಲ್ಲಮ್ಮನಿಗೆ ಗಾರೆ ಕೆಲಸದಲ್ಲಿ ಸಿಗ್ತಾ ಇದ್ದದ್ದು ದಿನಕ್ಕೆ ಕೇವಲ 400 ರೂಪಾಯಿ ಕೂಲಿ. ಅದರಲ್ಲೇ ಅವರು ಜೀವನ ಸಾಗಿಸ್ತಿದ್ರು. ಆಗ ಮನೋಜ್ ಅವರು ಮಲ್ಲಮ್ಮನನ್ನ ನಮ್ಮ ಮನೆಯಲ್ಲೇ ಇರಿಸ್ಕೋಬೇಕು ಅಂತ ಅನ್ಕೊಳ್ತಾರೆ. ಇದರಿಂದ ಮಲ್ಲಮ್ಮನನ್ನ ಕರೆದು, ನಮ್ಮ ಮನೆಯಲ್ಲಿ ಮನೆ ಕೆಲಸ ಖಾಲಿ ಇದೆ, ನೀವು ನಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತೀರಾ ಅಂತ ಕೇಳಿದಾಗ ಮಲ್ಲಮ್ಮ ಅದಕ್ಕೆ ಒಪ್ಕೊಳ್ತಾರೆ. ನಂತರ ಮಲ್ಲಮ್ಮ ಅವರ ಮನೆಯಲ್ಲಿ ಮಾಡ್ತಿದ್ದ ಕಾಮಿಡಿ ಮಾತುಗಳು, ಅವರ ಮಾತಿನ ಶೈಲಿ, ಅವರ ಮುಗ್ಧತೆ ಇದೆಲ್ಲವನ್ನ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ರೆ ಜನಗಳು ನಿಜವಾಗ್ಲೂ ಇಷ್ಟಪಡ್ತಾರೆ ಅಂತ ಮನೋಜ್ ಅವರು ಅನ್ಕೊಂಡು ಮಲ್ಲಮ್ಮನ ವಿಡಿಯೋಗಳನ್ನ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಬಿಡ್ತಾರೆ. ಅಷ್ಟಕ್ಕೂ ಈ ಮನೋಜ್ ಯಾರು ಅಂದ್ರೆ, ಅವರು ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡುವಂತ ಒಬ್ಬ ನಟ. ಮನೋಜ್ ಅವರು ಮಲ್ಲಮ್ಮನ ವಿಡಿಯೋಗಳನ್ನ ಇನ್ಸ್ಟಾಗ್ರಾಮ್ನಲ್ಲಿ ಬಿಟ್ಟಿದ್ರಿಂದ ಜನಗಳಿಗೆ ಮಲ್ಲಮ್ಮನ ಮಾತುಗಳು ಇಷ್ಟವಾಯಿತು. ಈ ನಡುವೆ ಮಲ್ಲಮ್ಮನ ಮನೆಗೆ ಮತ್ತೊಂದು ಬಾರಿ ಬೆಂಕಿ ಬೀಳುತ್ತೆ. ಆ ಸಮಯದಲ್ಲಿ ಮಲ್ಲಮ್ಮನಿಗೆ ಮನೋಜ್ ಅವರೇ ಹೆಲ್ಪ್ ಮಾಡ್ತಾರೆ. ಮಲ್ಲಮ್ಮನ ವಿಡಿಯೋಗಳು ಇನ್ಸ್ಟಾಗ್ರಾಮ್ನಲ್ಲಿ ಸದ್ದು ಮಾಡ್ತಾನೆ ಇದ್ವು. ಹೀಗಾಗಿ ಮಲ್ಲಮ್ಮ ತುಂಬಾ ಫೇಮಸ್ ಆಗ್ತಾರೆ. ಅದು ಅವರನ್ನ ಎಲ್ಲಿವರೆಗೂ ತಗೊಂಡು ಹೋಗುತ್ತೆ ಅಂದ್ರೆ,
ಕನ್ನಡದ ಫೇಮಸ್ ಪ್ರೋಗ್ರಾಮ್ ಆದಂಥ ಬಿಗ್ ಬಾಸ್ಗೆ ಹೋಗೋದಿಕ್ಕೂ ಅವಕಾಶ ಒಲಿದು ಬರುತ್ತೆ. ಮಲ್ಲಮ್ಮ ಬಿಗ್ ಬಾಸ್ಗೆ ಹೋಗೋದಿಕ್ಕೆ ಅವರ ಮಾತುಗಳು, ಅವರ ಮುಗ್ಧತೆಯೇ ಕಾರಣ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಮಲ್ಲಮ್ಮನಿಗೆ ಕೊನೆಗೆ ಒಂದೇ ಒಂದು ಆಸೆ ಇದೆಯಂತೆ. ಅದೇನೆಂದ್ರೆ ತನ್ನ ಇಬ್ಬರು ಗಂಡು ಮಕ್ಕಳಲ್ಲಿ ಮೊದಲನೇ ಮಗನಿಗೆ ಮದುವೆ ಮಾಡಿ ಮುಗಿಸಿದ್ರು. ಈಗ ಎರಡನೇ ಮಗನಿಗೂ ಕೂಡ ಮದುವೆ ಮಾಡಿದ್ರೆ ನನ್ನ ಜೀವನ ಸಾರ್ಥಕ ಅಂತ ಮಲ್ಲಮ್ಮ ಅನ್ಕೊಂಡಿದ್ದಾರೆ. ನೋಡಿದ್ರಲ್ಲ, ಮಲ್ಲಮ್ಮ ಎಲ್ಲೋ ಒಂದು ಹಳ್ಳಿಯಲ್ಲಿ ಬಡತನದಲ್ಲೇ ಹುಟ್ಟಿ ಬೆಳೆದು ಚಿಕ್ಕ ವಯಸ್ಸಿಗೆ ಮದುವೆಯಾಗಿ ಕುಡುಕ ಗಂಡನ ಜೊತೆ ಸಂಸಾರ ಮಾಡಿ ಅನೇಕ ನೋವುಗಳನ್ನ ಅನುಭವಿಸಿ ಅತಿ ಚಿಕ್ಕ ವಯಸ್ಸಿಗೆ ಗಂಡನನ್ನ ಕಳ್ಕೊಂಡು ಕೂಲಿ ಮಾಡಿ ರಾತ್ರಿ ಹಗಲು ಕಷ್ಟಪಟ್ಟು ಮಕ್ಕಳನ್ನ ಸಾಕಿ ಸಾಲ ಮಾಡಿ ಅವ್ರಿಗೆ ಮದುವೆಯನ್ನೂ ಮಾಡಿ ಸಾಲ ತೀರಿಸೋಕೆ ಅಂತ ಬೆಂಗಳೂರಿಗೆ ಬಂದು ತನ್ನ ಮಾತಿನಿಂದಲೇ ಎಲ್ಲರಿಗೂ ಪರಿಚಯವಾಗಿ ಅದೆಷ್ಟೋ ಜನಗಳ ಮನಸ್ಸನ್ನ ಗೆದ್ದು ಇಂದು ಬಿಗ್ ಬಾಸ್ಗೂ ಕಾಲಿಟ್ಟು ಮನೆ ಮನೆ ಮಾತಾಗಿದ್ದಾರೆ. ಮಲ್ಲಮ್ಮ ಕೇವಲ ಮಾತುಗಾರ್ತಿ ಅಷ್ಟೇ ಅಲ್ಲ, ತನ್ನ ಮಕ್ಕಳನ್ನ ಸಾಕೋಕೆ ಅನೇಕ ಪಾಡುಗಳನ್ನ ಪಟ್ಟಂತ ಮಹಾತಾಯಿ. ನಾವು ನಮ್ಮತನವನ್ನ ಬಿಡದೆ ನಾವು ನಾವಾಗಿದ್ದರೆ ಅದು ನಮ್ಮನ್ನ ಎಲ್ಲಿಗೋ ತಗೊಂಡು ಹೋಗುತ್ತೆ ಅನ್ನೋದಕ್ಕೆ ಮಲ್ಲಮ್ಮ ಅವರೇ ಒಂದು ಉತ್ತಮ ಉದಾಹರಣೆ. ಮಲ್ಲಮ್ಮ ಅವ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅವ್ರ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಸರ್ಚ್ ಮಾಡ್ತಾ ಹೋದಾಗ ಮಲ್ಲಮ್ಮನ ಬಗ್ಗೆ ಕೇಳಿ ನಿಜಕ್ಕೂ ನನಗೆ ತುಂಬಾ ಖುಷಿ ಆಯಿತು. ತನ್ನ ಮಕ್ಕಳಿಗೋಸ್ಕರ ಮಲ್ಲಮ್ಮ ಮಾಡಿದ್ದು ಒಂದಾ ಎರಡ? ಮಲ್ಲಮ್ಮ ನಿಜಕ್ಕೂ ಗ್ರೇಟ್ ಅಲ್ವಾ? ನೀವೇನಂತೀರಾ? ನಿಮ್ ಪ್ರಕಾರ ಒಬ್ಬಳು ಬಡ ಹೆಣ್ಣು ಮಗಳು ಇವತ್ತು ಬಿಗ್ ಬಾಸ್ಗೆ ಹೋಗಿದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ಏನಾಗಿರ್ಬೋದು? ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.